ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾಂ. ಇವತ್ತು ಭೀಷ್ಮಾಚಾರ್ಯರ ಮತ್ತು ಧರ್ಮರಾಜನ ಸಂವಾದ ಶುರುವಾಗುವ ಸಮಯ. ಕಥಯಂತೌ ಕಥಾಂ ತಾತ ತಾವಚ್ಯುತ ಯುಧಿಷ್ಠಿರೌ ಜಗ್ಮತುರು ಯತ್ರ ಗಾಂಗೇಯಃ ಶರತಲ್ಪಗತ ಪ್ರಭುಃ. ಕಥಯಂತೌ ಕಥಾಂ ತಾತ, ಕೃಷ್ಣ ಮತ್ತೆ ಧರ್ಮರಾಜ ಪರಶುರಾಮನ ಬಗ್ಗೆ ಮಾತನಾಡ್ತಾ ಭೀಷ್ಮ ಇದ್ದಲ್ಲಿಗೆ ಬಂದರು. ಈ ಹಿಂದೆ ನಾವು ಚಿಂತನೆಯನ್ನು ನಿಲ್ಲಿಸಿದಾಗ ಭೀಷ್ಮಾಚಾರ್ಯರ ಮತ್ತು ಭೀಷ್ಮಾಚಾರ್ಯರ ಬಳಿಗೆ ಹೋಗುವಾಗ ಧರ್ಮರಾಜ ಹಾಗೂ ಕೃಷ್ಣನ ಸಂವಾದ ಶುರು ಆಗಿತ್ತು. ಪರಶುರಾಮನ ಬಗ್ಗೆ ಕೃಷ್ಣ ಮಾತನಾಡಿದ. ಆ ಪರಶುರಾಮನ ಬಗ್ಗೆ ಮಾತನಾಡೋದರೊಂದಿಗೆ ನಿಂತಿತ್ತು 44ನೆಯ ಅಧ್ಯಾಯ. ಈಗ 45ನೆಯ ಅಧ್ಯಾಯ ನಾವು ನೋಡ್ತಾ ಇರೋದು 5ನೆಯ ಶ್ಲೋಕ. ತತಸ್ತೆ ದದೃಶುರ್ಭೀಷ್ಮಂ ಶರಪ್ರಸ್ತರಶಾಯಿನಂ ಸುರಶ್ಮಿಮಾಲಾ ಸಂವೀತಂ ಸಾಯಂ ಸೂರ್ಯ ಸಮಪ್ರಭಂ. ಆಮೇಲೆ ಶರಪ್ರಸ್ತರ ಶಾಯಿನಂ, ಬಾಣದ ಮೇಲೆ ಮಲಗಿರುವ ಭೀಷ್ಮನನ್ನು ನೋಡಿದರು. ಅಸ್ತಂಗತನಾಗುವ ಸೂರ್ಯನಂತೆ ಇದ್ದಾನಂತೆ ಅವನು. ಉಪಾಸ್ಯಮಾನಂ ಮುನಿಭಿಃ ದೇವೈರಿವ ಶತಕ್ರತುಂ ದೇಶೇ ಪರಮಧರ್ಮಿಷ್ಠೆ ನದಿ ಮೋಘವತಿ ಮನು. ಎಲ್ಲ ಮುನಿಗಳು ಕೂಡ ಭೀಷ್ಮರ ಸುತ್ತ ಇದ್ದಾರೆ. ಶ್ರೇಷ್ಠವಾದ ದೇಶ, ಜಾಗ, ಓಘವತಿ ನದಿಯ ತೀರದಲ್ಲಿ ಭೀಷ್ಮರು ಶರತಲ್ಪದಲ್ಲಿ ಇದ್ದಾರೆ. ದೂರಾದೇವ ಸಮಾಲೋಕ್ಯ ಕೃಷ್ಣೋ ರಾಜ ಚ ಧರ್ಮಜಃ ಚತ್ವಾರ ಪಾಂಡವಾಶ್ಚೈವ ತೇ ಚ ಶಾರದ್ವತಾದಯಃ. ದೂರದಿಂದಲೇ ನೋಡಿದರು ಭೀಷ್ಮರನ್ನ. ಅವಸ್ಕಂದ್ಯ ಚ ವಾಹೇಭ್ಯಃ ಸಂಯಮ್ಯ ಪ್ರಚಲಂ ಮನಃ ಏಕೀಕೃತ್ಯೇಂದ್ರಿಯ ಗ್ರಾಮಂ ಉಪತಸ್ಥುರ್ಮಹಾಮುನೀನ್. ತಮ್ಮ ತಮ್ಮ ವಾಹನಗಳಿಂದ ಇಳಿದ್ರಂತೆ. ಧರ್ಮರಾಜ, ಅವನಿಗೆ ಹೊಯ್ದಾಡುವ ಮನಸ್ಥಿತಿ, ಕಷ್ಟಪಟ್ಟು ನಿಗ್ರಹಿಸಿಕೊಂಡ. ಮೈಯೆಲ್ಲ ಕಿವಿಯಾಗಿ ಬಳಿ ಬಂದರು. ಅಭಿವಾದ್ಯತು ಗೋವಿಂದಃ ಸಾತ್ಯಕಿಸ್ತೆ ಚ ಕೌರವಾಃ ವ್ಯಾಸಾದೀನ್ಸ್ತಾನ್ ಋಷೀನ್ ಪಶ್ಚಾತ್ ಗಾಂಗೇಯಮುಪತಸ್ಥಿರೇ. ಮೊದಲು ದೇವರು ನಮಸ್ಕಾರ ಮಾಡಿದ, ಆಮೇಲೆ ಸಾತ್ಯಕಿ, ಆಮೇಲೆ ಉಳಿದ ಎಲ್ಲ ಪಾಂಡವರು ನಮಸ್ಕಾರ ಮಾಡಿದರಂತೆ. ವ್ಯಾಸಾದೀನ್ಸ್ತಾನ್ ಋಷೀನ್, ಆಮೇಲೆ ವೇದವ್ಯಾಸರಿಗೆಲ್ಲ ನಮಸ್ಕಾರ ಮಾಡಿ ಭೀಷ್ಮರ ಬಳಿ ಬಂದರು. ತಪೋವೃದ್ಧಿಂ ತತಃ ಪೃಷ್ಟ್ವಾ ಗಾಂಗೇಯಂ ಯದುಪುಂಗವಃ ಪರಿವಾರ್ಯ ತತಃ ಸರ್ವೇ ನಿಷೇಧು ಪುರುಚರಚಭಾಃ. ಶ್ರೀಕೃಷ್ಣ ಭೀಷ್ಮಾಚಾರ್ಯರಿಗೆ ಕೇಳಿದ ಅಂತೆ, ತಪಸ್ಸು ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಅಂತ. ಏನ್ರಿ ಇದು? ಮರಣಾಸನ್ನನಾಗಿ ಮೈಯೆಲ್ಲ ನೆತ್ತರು ಸುರಿಸಿಕೊಂಡು
ಮೈ ತುಂಬ ಮುಳ್ಳುಗಳನ್ನು ಚುಚ್ಚಿಸಿಕೊಂಡು ಮಲಗಿದ್ದಾನೆ, ಏಳಲಿಕ್ಕಾಗ್ತಾ ಇಲ್ಲ. ಅಂತಹ ಭೀಷ್ಮರಿಗೆ ಶ್ರೀಕೃಷ್ಣ ಕೇಳ್ತಾನೆ, ಏನು ತಪೋವೃದ್ಧಿ ಆಗ್ತಾ ಇದೆಯೋ ಅಂತಂದ. ಇವೆಲ್ಲ ಸಾಮಾನ್ಯ ಸಂಗತಿ ಅಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಹೀಗೆ ತಪಸ್ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ನೀವು ಕ್ರಾಸ್ ಚಿಹ್ನೆ ಮಾಡಿಕೊಳ್ಳೇಬೇಕು ನಮಸ್ಕಾರ ಮಾಡಲಿಕ್ಕೆ. ನಮ್ಮಲ್ಲಿ ಒಂದು ನಿಯತವಾದ ಪದ್ಧತಿಯೇ ಇಲ್ಲ. ಅದು ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ನೋಡಿ, ಇಲ್ಲಿ ಕೇಳ್ತಾ ಇದ್ದಾನೆ, ತಪಸ್ಸು ಸರಿಯಾಗಿ ಆಗ್ತಾ ಇದೆಯಾ ಅಂತ. ತಥೋ ನಿಶಾಮ್ಯ ಗಾಂಗೇಯಂ ಶಾಮ್ಯಮಾನಮಿವಾನಲಂ ಕಿಂಚಿದ್ದೀನ ಮನಾ ಭೀಷ್ಮಂ ಇತಿ ಹೋವಾಚ ಕೇಶವಃ. ಶಾಮ್ಯಮಾನಮಿವಾನಲಂ, ಆರಲಿಕ್ಕೆ ಬಂದಿರುವ ಬೆಂಕಿಯೋ ಎಂಬಂತೆ ಇರುವ ಗಾಂಗೇಯಂ ನಿಶಾಮ್ಯ, ಭೀಷ್ಮರನ್ನು ನೋಡಿ ಸ್ವಲ್ಪ ದೀನರಾಗಿ ಎಲ್ಲರೂ ಆಗ್ತಾ ಇದ್ದಾಗ ಶ್ರೀಕೃಷ್ಣ ಕೇಳ್ತಾನೆ, ಶ್ರೀ ಭಗವಾನ್ ಕಚ್ಚಿತ್ ಜ್ಞಾನಾನಿ ತೇ ಭೀಷ್ಮ ಪ್ರಸನ್ನಾನಿ ಯಥಾ ಪುರಂ ಕಚ್ಚಿನ್ನವ್ಯಾಕುಲ ಚೈವ ಬುದ್ಧಿಸ್ತೆ ವದತಾಂವರ. ಓ ಭೀಷ್ಮರೇ, ಅರಿವುಗಳೆಲ್ಲ ಹಿಂದಿನಂತೆಯೇ ಇದೆಯೋ ಅಂತ ಕೇಳ್ತಾನೆ. ಕಚ್ಚಿತ್ ಜ್ಞಾನಾನಿ ತೇ ಭೀಷ್ಮ ಪ್ರಸನ್ನಾನಿ ಯಥಾ ಪುರಂ. ಜ್ಞಾನೇಂದ್ರಿಯಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ? ನಮಗೆ ಈಗ ಯಾವುದೋ ಒಬ್ಬ ದೊಡ್ಡ ವಿದ್ವಾಂಸರು ನೋವಿನಲ್ಲಿ ಇರುವಾಗ ನಾವು ಹೋಗಿ ಏನನ್ನು ಕೇಳಲಾರೆವು. ಕಾರಣ ಏನು ಅಂದರೆ, ಆ ಮೈಯ ತುಂಬ ನೋವು ಇದೆ ಅಥವಾ ಮರಣಾಸನ್ನ ಸ್ಥಿತಿಯಲ್ಲಿದ್ದಾರೆ. ಅಂತಹ ಸಂದರ್ಭದಲ್ಲಿ ಹೋಗಿ ಏನನ್ನು ಕೇಳೋಲ್ಲ ನಾವು. ಆದರೆ ಕೃಷ್ಣ ನೋಡಿ ಹೋಗಿ ಕೇಳ್ತಾನೆ, ಕಚ್ಚಿದ್ ಜ್ಞಾನಾನಿ ತೇ ಭೀಷ್ಮ ಪ್ರಸನ್ನಾನಿ ಯಥಾ ಪುರಂ. ಜ್ಞಾನೇಂದ್ರಿಯಗಳೆಲ್ಲ ಹಿಂದಿನಂತೆಯೇ ಚೆನ್ನಾಗಿದೆಯೋ? ಕಚ್ಚಿನ್ನ ವ್ಯಾಕುಲ ಚೈವ ಬುದ್ಧಿಸ್ತೆ ವದತಾಂಬರ. ನಿನ್ನ ಬುದ್ಧಿ ಕಲಸು ಮೇಲೋಗರ ಆಗಿಲ್ಲ ತಾನೆ? ಅಂದರೆ ಇವತ್ತಿನ ಪರಿಭಾಷೆಯಲ್ಲಿ ಅರಳು ಮರಳೇನೋ ಆಗಿಲ್ಲ ತಾನೆ? ಶರಾಭಿಘಾತ ದುಃಖಾರ್ಥಂ ಕಚ್ಚಿದ್ ಗಾತ್ರಂ ನ ದೂಯತೆ ಮಾನಸಾದಪಿ ದುಃಖಾಧಿ ಶಾರೀರಂ ಬಲವತ್ತರಂ. ಬಹಳ ಬಾಣಗಳಿಂದ ಪೆಟ್ಟು ತಿಂದು ನೊಂದಿದ್ದೀಯಾ? ದೇಹ ಅಷ್ಟೊಂದು ಶ್ರಮ ಕೊಡ್ತಾ ಇಲ್ಲ ತಾನೆ? ಯಾಕೆಂದ್ರೆ ಮಾನಸ ದುಃಖಕ್ಕಿಂತ ಶಾರೀರಿಕ ದುಃಖ ದೊಡ್ಡದು ನೋಡಿ. ಯಾಕೆಂದ್ರೆ ಮಾನಸ ದುಃಖ ಅಂತನ್ನೋದೇನಿದೆ ಅದು ಶಾರೀರಿಕ ದುಃಖಕ್ಕಿಂತ ದೊಡ್ಡದೇನೂ ಅಲ್ಲ. ಏನೋ ಅವ್ರು ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ನನಗೆ ಅವರು ಅವಮಾನ ಮಾಡಿದ್ರು, ಇತ್ಯಾದಿಗಳಿರುತ್ತೆ. ಅದೇ ಶರೀರವೇ ಸರಿ ಇಲ್ಲ ಅಂದರೆ ಯಾವ ಪರಿ ಆಗಬೇಡ. ಮಾನಸಾದಪಿ ದುಃಖಾಧಿ ಶಾರೀರಂ ಬಲವತ್ತರಂ. ವರದಾನಾತ್ ಪಿತುಃಕಾಮಂ ಛಂದ ಮೃತ್ಯುರಸಿ ಪ್ರಭೋ ಶಂತನೋರ್ಧರ್ಮಶೀಲಸ್ಯ ನನ್ವೇತದಿಹ ಕಾರಣಂ. ನಿಮ್ಮ ತಂದೆ ವರ ಕೊಟ್ಟಿದ್ದಾರೆ ನಿನಗೆ, ನೀನು ಬೇಕೆಂದಾಗ ಸಾಯುವ ಒಂದು ಸಿದ್ಧಿ ನಿನಗಿರಲಿ ಅಂತ. ಅದರಿಂದ ನೀನಿನ್ನೂ ಬದುಕಿದ್ದಿ. ಸುಸೂಕ್ಷ್ಮೋಪಿ ಹದೇಹೇ ವೈ ಶಲ್ಯೋ ಜನಯತೆ ರುಜಂ ಕಿಂ ಪುನಃ ಶರಸಂಘಾತೈ ಚಿತಸ್ಯ ತವ ಪಾರ್ಥಿವಾ. ಒಂದು ಸಣ್ಣ ಮುಳ್ಳು ಶಲ್ಯ. ಸುಸೂಕ್ಷ್ಮೋಪೀಹ ದೇಹೇ ವೈ ಶಲ್ಯೋ ಜನಯತೆ ರುಜಂ. ಸಣ್ಣ ಮುಳ್ಳು ಶರೀರದ ಒಳಗಡೆ ಇದ್ರೆ ದೊಡ್ಡ ನೋವು. ಎಂತಹ ನೋವು! ಅದು ಏನಾದರೂ ಎಲ್ಲಾದರೂ ಚುಚ್ಕೊಂಡ್ಬಿಡ್ತು ಅಂದರೆ ಅದು ಹೋದ ಭಾಗ ಕೊಳಿಲಿಕ್ಕೆ ಶುರು ಆಗತ್ತೆ. ಕ್ರಮೇಣ ಇದೆಲ್ಲ ಕೊಳೆಯುತ್ತೆ. ಅದಕ್ಕೆ ಮುಳ್ಳು ತೆಗೆದು ಬಿಡ್ಬೇಕು. ಇಷ್ಟೇ ಚಿಕ್ಕದಿದ್ರೂ ಕೂಡ
ಎಷ್ಟು ವೇದನೆ ಆಗತ್ತೆ ನಮಗೆ. ಸುಸೂಕ್ಷ್ಮೋಪಿಯ ಶಲ್ಯೋ ವೈ ದೇಹೇ ಜನಯತೆ ರುಜಂ. ಚಿಕ್ಕ ಮುಳ್ಳು ಕೂಡ ಉತ್ಕಟವಾದ ನೋವುಂಟು ಮಾಡುತ್ತೆ. ಆದರೆ ನಿನ್ನ ಮೈತುಂಬ ಬಾಣಗಳೇ ಇವೆ, ಮುಳ್ಳಿಗಿಂತ ಎಷ್ಟೋ ಪಟ್ಟು ದೊಡ್ಡದಾದದ್ದು. ಕಾಮಂ ನೈತತ್ತವಾಖ್ಯೇಯಂ ಪ್ರಾಣಿನಾಂ ಪ್ರಭವಾಪ್ಯಯೌ ಭವಾನ್ ಉಪದಿಶೇಚ್ಛ್ರೇಯೋ ದೇವಾನಾಂ ಅಪಿ ಭಾರತ. ಆದರೆ ನಿನಗೆ ನಾವು ಇಂತಹ ಸಂದರ್ಭದಲ್ಲಿ ತತ್ವೋಪದೇಶ ಮಾಡು ಅಂತ. ಭವಾನ್ ಉಪದಿಶೇತ್ ಶ್ರೇಯ ದೇವಾನಾಮಪಿ ಭಾರತ. ದೇವತೆಗಳಿಗೂ ನೀನು ಉಪದೇಶಿಸಬಲ್ಲೆ. ಯಚ್ಚ ಭೂತಂ ಭವಿಷ್ಯಂಚ ಭವಚ್ಚ ಪುರುಚರಚ ಭಾ ಸರ್ವಂ ತಜ್ಞಾನ ವೃದ್ಧಸ್ಯ ತವ ಪ್ರಾಣ ವಿಹಾವೃತಂ. ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ಕೂಡ ನಿನ್ನ ಅಂಗೈನಲ್ಲಿಯಂತೆ ಸ್ಫುಟವಾದ ಅರಿವಿದೆ ನಿನಗೆ. ಸಂಸಾರಸ್ಯೇಹ ಭೂತಾನಾಂ ಧರ್ಮಸ್ಯ ಚ ಫಲೋದಯಃ ವಿದಿತಸ್ತೆ ಮಹಾಪ್ರಾಜ್ಞ ತ್ವಂ ಹಿ ಧರ್ಮಮಯೋ ನಿಧಿಃ. ಸಂಸಾರಸ್ಯ ಯಃ ಭೂತಾನಾಂ ಧರ್ಮಸ್ಯ ಚ ಫಲೋದಯಃ ವಿಹಿತಃ. ಜೀವರ ಇವತ್ತಿನ ಕಾಲದಲ್ಲಿ ಬದುಕ್ತಾ ಇರುವ ಜೀವರ ಅಂದರೆ ಕೃಷ್ಣ ಹೇಳ್ತಾ ಇರೋದು ಅವತ್ತಿನ ಕಾಲದಲ್ಲಿ. ಇವತ್ತಿನ ಕಾಲದಲ್ಲಿ ಬದುಕ್ತಾ ಇರುವವರ ಪರಮ ಪುಣ್ಯ ಕಾಲ ಇದು. ಯಾಕೆಂದರೆ ನೀನು ಧರ್ಮಮಯನಾದ ನಿಧಿ ಬದುಕಿದ್ದಿ. ಹಾಗೆ ಪ್ರತಿ ಸರ್ತಿಯೂ ಒಂದೊಂದು ಸಂಪತ್ತನ್ನು ದೇವರು ಒಂದೊಂದು ಕಾಲದಲ್ಲಿ ಕೊಟ್ಟಿರ್ತಾನೆ. ಆ ಜ್ಞಾನ ಇವರಿಂದ ಅಭಿವ್ಯಕ್ತ ಆಗಬೇಕು ಅಂತ ಕೊಟ್ಟಿರ್ತಾನೆ. ಆಗ ಹಾಗೆ ಭೀಷ್ಮಾಚಾರ್ಯರಿದ್ದರು. ತ್ವಮ್ಮಿ ಧರ್ಮಮಯೋ ನಿಧಿ ಎಂದ ಕೃಷ್ಣ. ಅದರಿಂದಾಗಿ ನಮ್ಮ ಕಾಲದ ಜ್ಞಾನಿಗಳನ್ನು ನಾವು ಜತನದಿಂದ ನೋಡಿಕೊಳ್ಳಬೇಕು. ಅವರ ಚಿಂತನೆಗಳನ್ನು ಕೇಳಬೇಕು. ಶಾಸ್ತ್ರ ಮೂಲಕವಾದ ಅವರ ಚಿಂತನೆಗಳನ್ನು ಕೇಳಬೇಕು. ಏಕೆಂದರೆ ಪ್ರತಿಯೊಬ್ಬ ಜ್ಞಾನಿಗೂ ಕೂಡ ನಮ್ಮ ಗುರುಗಳೇ ಹೇಳ್ತಾ ಇದ್ರು, ಬೇರೆ ಜನರ ಬಗ್ಗೆ ಆಯಾ ಕಾಲದ ಭ್ರಮೆ ಏನಿರುತ್ತೋ ಅದು ಅವನಿಗೂ ಇರುತ್ತೆ. ಆಯಾ ದೇಶದ ಬಗ್ಗೆ ಆಯಾ ಕಾಲದ ಬಗ್ಗೆ ಏನು ಭ್ರಮೆಗಳಿರುತ್ತೋ ಅದು ಅವನಿಗೂ ಇರುತ್ತೆ. ಆದರೆ ಶಾಸ್ತ್ರ ಮೂಲಕವಾದ ಚಿಂತನೆಯಲ್ಲಿ ಏನು ಹೊಳಹು ಇರುತ್ತೆ ಅದನ್ನು ನಾವು ಗ್ರಹಿಸಬೇಕು ಅಂತ. ಅದಕ್ಕೆ ನಾವು ಬೆಲೆ ಕೊಡಬೇಕು, ಅದನ್ನು ಪೂಜಿಸಬೇಕು. ಯಾಕೆಂದರೆ ಅವರು ದೇವರ ತತ್ವವನ್ನು ಚಿಂತನೆ ಮಾಡ್ತಾ ಹೃದಯದಲ್ಲಿ ಇಟ್ಟುಕೊಂಡ ನಿಧಿ ಅವರು. ಆ ಕಾಲದಲ್ಲಿ ಭೀಷ್ಮಾಚಾರ್ಯರಿದ್ದರು. ನಹಿ ರಾಜ್ಯೇ ಸ್ಥಿತಂ ಕಂಚಿತ್ ಸಮಗ್ರಾಂಗಮರೋಗಿಣಂ ಸ್ತ್ರೀ ಸಹಸ್ರೈ ಪರಿವೃತಂ ಪಶ್ಯಾಮಿ ಹೋರ್ಧ್ವರೇತಸಂ. ರಾಜ್ಯದಲ್ಲಿ ಅವನಿದ್ದಾಗ ನಾವು ನೋಡಲಿಲ್ಲ ಒಮ್ಮೆಯೂ ಕೂಡ. ಯುವರಾಜನಾಗಿದ್ದ ಭೀಷ್ಮ, ಓ ಭೀಷ್ಮರೇ, ನೀವು ಯುವರಾಜ ಪದವಿಯಲ್ಲಿದ್ದಾಗ ನಾವು ನಿಮ್ಮನ್ನು ಬಂದು ನೋಡಲಿಲ್ಲ. ಸಮಗ್ರಾಂಗಂ, ಪೂರ್ಣವಾದ ಅಂಗಾಂಗಗಳಿತ್ತು. ಯಾವ ತರಹದ ಸಮಸ್ಯೆಯೂ ಇರಲಿಲ್ಲ, ಆಗ ಬರಲಿಲ್ಲ. ಸಮಗ್ರಾಂಗಂ ಅರೋಗಿಣಂ, ಯಾವ ರೋಗವೂ ಇದ್ದಾಗ ನಾವು ಬರಲಿಲ್ಲ. ಸ್ತ್ರೀ ಸಹಸ್ರೈ ಪರಿವೃತೈ ಪಶ್ಯಾಮೇಹ ಊರ್ಧ್ವರೇತಸಂ. ಹೆಣ್ಣು ಮಕ್ಕಳ ಜೊತೆಗೆಲ್ಲ ಇದ್ದರು. ಹೆಣ್ಣು ಮಕ್ಕಳೆಲ್ಲ ಸುತ್ತಮುತ್ತಲಿದ್ದಾಗಲೂ ಕೂಡ ಊರ್ಧ್ವರೇತಸ್ಕರಾಗಿ ನೀವು ರಾಜ್ಯದಲ್ಲಿ ಇದ್ದಾಗ ನಿಮ್ಮನ್ನು ನೋಡಲಿಕ್ಕೆ ಬರಲಿಲ್ಲ. ನಾವು ಈಗ ಬಂದಿದ್ದೀವಿ. ಋತೇ ಶಾಂತನವಾದ್ ಭೀಷ್ಮಾತ್ ತ್ರಿಷು ಲೋಕೇಶು ಪಾರ್ಥಿವಂ ಸತ್ಯಸಂಧಾನ್ ಮಹಾವೀರ್ಯಾತ್
ಶೂರಾತ್ ಧರ್ಮೈಕ ತತ್ಪರಾತ್. ಬೇರೆ ಯಾರಾದರೂ ಈ ತರಹದ ಚಲುವಾಂತ ಚಲುವೆಯರು ನೂರಾರು ಜನ ಸುತ್ತಮುತ್ತಲಿದ್ದಾಗ ದಾರಿ ತಪ್ತಾ ಇದ್ರು ಅಥವಾ ಗೃಹಸ್ಥ ಆಶ್ರಮವನ್ನು ಸ್ವೀಕರಿಸ್ತಾ ಇದ್ರು, ನೀವು ಎಂತಹ ವಿಜಿತೇಂದ್ರಿಯರು. ಆವಾಗ ನಾವು ಬರಲಿಲ್ಲ. ನಿಮಗಿದ್ದ ಅದ್ಭುತವಾದ ನಿಗ್ರಹ ಶಕ್ತಿ ನಾವು ಕಂಡು ಕೇಳರಿಯವು. ಮೃತ್ಯುಮಾವಾರ್ಯ ತಪಸ ಶರಪ್ರಸ್ತರಶಾಯಿನಂ ತ್ರಿವರ್ಗ ಪ್ರವಣಂ ಕಂಚಿತ್ ನ ಚ ತಾತಾನು ಶುಶ್ರುಮಾ. ನಿಮ್ಮಂತಹ ಒಂದು ಕ್ಯಾರೆಕ್ಟರ್ ಜಗತ್ತಿನಲ್ಲಿ ನಾವು ಎಲ್ಲೂ ಕೇಳಲೇ ಇಲ್ಲ. ಸಾವಿರಾರು ಜನ ಹೆಣ್ಣುಮಕ್ಕಳಿದ್ರು, ನೀವು ಗೃಹಸ್ಥ ಧರ್ಮಕ್ಕೆ ಬರಲಿಲ್ಲ. ಸಾವನ್ನ ಬೇಡಿ, ಅದು ಏನು ಯಾತನಾದಾಯಕವಾದ ಸಾವನ್ನ ಬೇಡಿ, ತ್ರಿವರ್ಗ ಅಪ್ರವಣಂ ಕಂಚಿತ್ ನಚ ತಾತಾನು ಶುಶ್ರುಮ. ಧರ್ಮ ಅರ್ಥ ಕಾಮದ ಕಡೆ ನೀವು ಗಮನವೇ ಹರಿಸಲಿಲ್ಲ. ಅಂತಹ ಒಂದು ಕ್ಯಾರೆಕ್ಟರ್ ಇತಿಹಾಸದಲ್ಲಿ ಎಲ್ಲಿಯೂ ನಾವು ಕಾಣಲಿಲ್ಲ. ಜನಕ್ಕೆ ಯಾಕೆ ಭೀಷ್ಮಾಚಾರ್ಯ ಅರ್ಥ ಆಗಲ್ಲ ಅಂತಂದ್ರೆ ಈ ಕಾರಣಕ್ಕೆ. ಎಲ್ಲ ಅವಕಾಶ ಇದ್ದೂ ಕೂಡ ಯಾವುದನ್ನು ಬಳಸ್ಕೊಳ್ಳಿಲ್ಲ. ನಾವಾದರೆ ಹಾಗೆ ಬಳಸ್ಕೊಳ್ತಿದ್ವಿ. ಭೀಷ್ಮಾಚಾರ್ಯರು ಬಳಸ್ಕೊಳ್ತಾ ಇಲ್ಲ. ಅದರಿಂದಾಗಿ ಅವರಲ್ಲೇನೋ ಕೊರತೆ ಇರಬೇಕು, ಅಥವಾ ನಾವು ಕೇಳಿ ಬಂದ ಇತಿಹಾಸವೇ ಅಸಂಗತವಾಗಿರಬೇಕು ಅಂತ ಏನೇನೋ ಅಂದ್ಕೊಂಡ್ಬಿಟ್ವಿ ನಾವು. ಕೃಷ್ಣ ಭೀಷ್ಮರ ಸಾವಿನ ಕಡೆಗಾಲದಲ್ಲಿ ನಿಂತು ಅವರನ್ನು ಈ ರೀತಿ ಹೊಗಳುತ್ತಾ ಇದ್ದಾನೆ. ಸತ್ಯೇ ತಪಸಿದಾನೇ ಚ ಯಜ್ಞಾಧಿಕರಣೇ ತಥಾ ಧನುರ್ವೇದೇ ಚ ವೇದೇ ಚ ನಿತ್ಯಂ ಚೈವಾನ್ವವೇಕ್ಷಣೆ ಅನೃಶಂ ಸಂಶುಚಿಂ ದಾಂತಂ ಸರ್ವಭೂತಹಿತೇ ರಥಂ ಮಹಾರಥಂ ತ್ವತ್ಸದೃಶಂ ನ ಕಂಚಿದನು ಶುಶ್ರುಮಃ. ಸತ್ಯದಲ್ಲಿ, ತಪಸ್ಸಿನಲ್ಲಿ, ದಾನದಲ್ಲಿ, ಯಜ್ಞಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ಧನುರ್ವೇದದಲ್ಲಿ, ವೇದದಲ್ಲಿ, ಯಜ್ಞಾಧಿಕರಣ ಅಂತಂದ್ರೆ ಬ್ರಾಹ್ಮಣಾರಣ್ಯಕಗಳು, ಅವುಗಳಲ್ಲಿ ಅಸೀಮ ಪಾಂಡಿತ್ಯ ಇರೋ ಇನ್ನೊಬ್ಬನನ್ನು ನಾವು ನೋಡಲಿಲ್ಲ. ಅನೃಶಂಸಂ ಕ್ರೂರನಲ್ಲ, ಶುಚಿ, ದಾಂತ ಅಂದರೆ ಇಂದ್ರಿಯ ನಿಗ್ರಹ, ಸರ್ವಭೂತ ಹಿತದಲ್ಲಿ ರಥ, ಮಹಾರಥ, ಈ ತರಹದ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಕಾಣಲಿಲ್ಲ, ಕೇಳಲಿಲ್ಲ. ತ್ವಂ ಹಿ ದೇವಾನ್ ಗಂಧರ್ವಾನ್ ಸಸುರಾಸುರ ಮಾನವಾನ್ ಶಕ್ತ ಏಕರಥೇನೈವ ವಿಜೇತುಂ ನಾತ್ರ ಸಂಶಯ. ನೀನು ದೇವತೆಗಳನ್ನು, ಗಂಧರ್ವರನ್ನ, ದೈತ್ಯರನ್ನ, ಮಾನವರನ್ನ ಒಬ್ಬನೇ ಎದುರಿಸಬಲ್ಲೆ. ತ್ವಂ ಹಿ ಭೀಷ್ಮ ಮಹಾಬಾಹೋ ವಸೂನಾಂ ವಾತವೋಪಮಃ ನಿತ್ಯಂ ವಿಪ್ರೈಃ ಸಮಾಖ್ಯಾತೋ ನವಮೋ ನುಪಮೋ ಗುಣೈಃ. ಯಾವಾಗಲೂ ಕೂಡ ಬ್ರಾಹ್ಮಣರು ನಿನ್ನ ಹತ್ತಿರದಲ್ಲಿರ್ತಾ ಇದ್ರು. ಯಾಕೆಂದರೆ ನಿನ್ನ ಜಿತೇಂದ್ರಿಯತ್ವ, ನಿನ್ನ ವೈದುಷ್ಯ ಅವರಲ್ಲೂ ಇರಲಿಲ್ಲ. ಹೀಗಾಗಿ ಯಾವಾಗಲೂ ನಿನ್ನ ಹತ್ತಿರ ಇರ್ತಿದ್ರು. ಅವರು ನಿನ್ನನ್ನು ಮೆಚ್ಕೊಳ್ತಾ ಇದ್ರು. ಅಹಂಚ ತ್ವಾಭಿಜಾನಾಮಿ ಸ್ವಯಂ ಪುರುಷ ತತ್ತಮ ತಪಸಾ ಹಿ ಭವಾನ್ ಶಕ್ತಃ ಸ್ರಷ್ಟುಂ ಲೋಕಾನ್ಶ್ಚರಾಚರಾನ್ ತ್ರಿದಶೇಷ್ವಭಿವಿಖ್ಯಾತಃ ತ್ವಂ ಶಕ್ತ್ಯಾಸು ಮಹಾಬಲಃ. ನಾನು ನಿನ್ನನ್ನು ತಿಳಿದಿದ್ದೇನೆ, ನೀನು ಎಂಥವನು ಅಂತ. ನೀನು ತಪಸ್ಸಿನಿಂದ ಲೋಕವನ್ನೇ ಸೃಷ್ಟಿ ಮಾಡಬಲ್ಲೆ. ಮನುಷ್ಯೇಷು ಮನುಷ್ಯೇಂದ್ರ ನ ಚ ದೃಷ್ಟೋ ನ ಚ ಶ್ರುತಃ ಭವತೋ ಹಿ ಗುಣೈಸ್ತುಲ್ಯಃ ಪೃಥಿವ್ಯಾಂ ಪುರುಷ ಕ್ವಚಿತ್. ಮನುಷ್ಯರಲ್ಲಿ ನಿನಗೆ ಸಮರಾದವರು ಯಾರಿದ್ದಾರೆ? ನಿನ್ನ ಗುಣದಲ್ಲಿ ಸಮನಾದವನು ಯಾರೂ ಇಲ್ಲವೇ ಇಲ್ಲ ಮನುಷ್ಯರಲ್ಲಿ. ತ್ವಂ ಹಿ ಸರ್ವಗುಣೈರ್ಭೀಷ್ಮ ದೇವಾನಪ್ಯತಿರಿಚ್ಯಸೆ ತದಸ್ಯ ತಪ್ಯಮಾನಸ್ಯ ಜ್ಞಾತೀನಾಂ ಸಂಶಯೇಣ ಚ ಜ್ಯೇಷ್ಠಸ್ಯ ಪಾಂಡುಪುತ್ರಸ್ಯ ಶೋಕಂ ಭೀಷ್ಮ ವ್ಯಪಾನುದಾ. ಈ ರೀತಿ
ಎಲ್ಲ ಗುಣಗಳಿಂದ ದೇವತೆಗಳನ್ನು ಮೀರುವ ಸಾಮರ್ಥ್ಯ ನಿನಗಿರೋದು. ತದಸ್ಯ ತಪ್ಯಮಾನಸ್ಯ ಜ್ಞಾತೀನಾಂ ಸಂಶಯೇಣ ಚ. ಈ ರೀತಿ ಇರುವ ನೀನು ಯುಧಿಷ್ಠಿರನಿಗೆ ಉಪದೇಶ ಮಾಡಬೇಕು. ಉಪದೇಶ ಮಾಡಬೇಕು ಅಂತ ಹೇಳಲಿಲ್ಲ, ಯುಧಿಷ್ಠಿರನಿಗೆ ಇರುವ ಶೋಕವನ್ನು ತೊಡೆಯಬೇಕು. ಅವನು ಬಹಳ ಜನ ಬಂಧುಗಳು ನನ್ನಿಂದ ಸತ್ತಿದ್ದಾರೆ ಅಂತ ಅನ್ಕೊಳ್ತಾ ಇದ್ದಾನೆ. ಅವನ ಶೋಕವನ್ನು ನೀನು ಕಳೆಯಬೇಕು. ಯೇ ಚ ಧರ್ಮ ಸಮಾಖ್ಯಾತಾ ಚಾತುರ್ವರ್ಣ್ಯಸ್ಯ ಭಾರತ ಚಾತುರಾಶ್ರಮ್ಯ ಸಂಸೃಷ್ಟಾ ತೇ ಸರ್ವೇ ವಿದಿತಾಸ್ತವ. ಧರ್ಮಗಳು ಏನಿದೆ ಚಾತುರ್ವರ್ಣ್ಯಕ್ಕೆ ಸಂಬಂಧಪಟ್ಟದ್ದು, 4 ಆಶ್ರಮಗಳಿಗೆ ಸಂಬಂಧಪಟ್ಟದ್ದು ನಿನಗೆ ಗೊತ್ತಿದೆ. ಚಾತುರ್ವಿದ್ಯೆ ಚಯೇ ಪ್ರೋಕ್ತಾ ಚಾತುರ್ಹೋತ್ರಾಶ್ಚ ಭಾರತ ಯೋಗೇ ಸಾಂಖ್ಯೇ ಚ ನಿರತಾ ಯೇ ಚ ಧರ್ಮ ಸನಾತನಾ. 4 ವೇದಗಳಲ್ಲಿ ಏನು ಹೇಳಿದೆ ಗೊತ್ತಿದೆ, ಯಜ್ಞ ಕ್ರಮಗಳು ಗೊತ್ತಿವೆ, ಯೋಗ ಗೊತ್ತಿದೆ, ಸಾಂಖ್ಯ ಗೊತ್ತಿದೆ. ಚಾತುರ್ವರ್ಣ್ಯ ನಯೈಶ್ಚೈಕೋ ನ ಸ ಧರ್ಮೋ ವಿರುದ್ಧತೆ ಸೇವ್ಯಮಾನಸ್ತದೈವಾನ್ಯೋ ಗಾಂಗೇಯ ವಿದಿತಸ್ತವ. ಹೀಗೆ ನಿನಗೆ ಗೊತ್ತಿಲ್ಲದೆ ಇರೋದು ಇಲ್ಲವೇ ಇಲ್ಲ. ಪ್ರತಿಲೋಮ ಪ್ರಸೂತಾನಾಂ ಮ್ಲೇಚ್ಛಾನಾಂ ಚೈವ ಯಸ್ಮೃತಃ ದ್ವಿಜಾತಿ ಕುಲ ದೇಶಜಾತಿ ಕುಲಾನಾಂಚ ಜಾನೀಶೇ ಧರ್ಮಲಕ್ಷಣಂ. ಪ್ರತಿಲೋಮದಲ್ಲಿ ಹುಟ್ಟಿದವರು ಅಂದರೆ ಗಂಡು ಮತ್ತು ಹೆಣ್ಣು ಬೇರೆ ಬೇರೆ ಜಾತಿಯವರಾಗಿದ್ದಾಗ ಏನು ಹುಟ್ಟಿರ್ತಾರೆ ಅವ್ರ ಧರ್ಮ ಏನು, ಮ್ಲೇಚ್ಛರ ಧರ್ಮ ಏನು, ದೇಶದ ಧರ್ಮ ಏನು, ಕುಲಧರ್ಮ ಏನು, ಜಾತಿ ಧರ್ಮ ಏನು, ಇದೆಲ್ಲವನ್ನು ನೀನು ತಿಳಿದಿದ್ದಿ. ವೇದೋಕ್ತೋ ಯಶ್ಚ ಶಿಷ್ಟೋಕ್ತಃ ಸ ಚೈವ ವಿದಿತಸ್ತವ ಪ್ರವೃತ್ತಶ್ಚ ನಿವೃತ್ತಶ್ಚ ಸ ಚಾಪಿ ವಿದಿತಸ್ತವ. ವೇದೋಕ್ತವಾದದ್ದು, ಶಿಷ್ಟೋಕ್ತವಾದದ್ದು, ಪ್ರವೃತ್ತವಾದದ್ದು, ನಿವೃತ್ತವಾದದ್ದು ಎಲ್ಲವನ್ನೂ ತಿಳಿದಿದ್ದಿ. ಇತಿಹಾಸ ಪುರಾಣಾರ್ಥಾ ಕಾರ್ತ್ಸ್ನೇನ ವಿದಿತಾ ಪ್ರಭೋ ಧರ್ಮಶಾಸ್ತ್ರಂಚ ಸಕಲಂ ನಿತ್ಯಂ ಮನಸಿ ತೇ ಸ್ಥಿತಂ. ಇತಿಹಾಸ ಪುರಾಣ ಎಲ್ಲವೂ ನಿನಗೆ ಗೊತ್ತಿದೆ, ಧರ್ಮಶಾಸ್ತ್ರವನ್ನೂ ನೀನು ತಿಳಿದಿದ್ದಿ. ಯೇ ಚ ಕೇಚನ ಲೇಖೇಸ್ಮಿನ್ ಅರ್ಥಾ ಸಂಶಯಕಾರಕಾಃ ತೇಷಾಂ ಛೇತ್ತಾ ನಾಸ್ತಿ ಲೋಕೆ ತ್ವದನ್ಯ ಪುರುಷರಚಭಾಂ. ಇನ್ನು ಲೋಕದಲ್ಲಿ ಏನೇನು ಸಂಶಯವನ್ನು ಉಂಟು ಮಾಡುವ ವಸ್ತುಗಳಿದೆ ಅದನ್ನೂ ನೀನು ಸರಿ ಮಾಡ್ತೀಯ. ನಿನ್ನನ್ನು ಹೊರತುಪಡಿಸಿದರೆ ಬೇರೆ ಯಾರೂ ಹೀಗಿಲ್ಲ. ಸ ಪಾಂಡವೇ ಯಸ್ಯ ಮನಸ್ಸಮುತ್ಥಿತಂ ನರೇಂದ್ರ ಶೋಕಂ ವ್ಯಪಕರ್ಷ ಮೇಧಯ ಭವದ್ವಿಧಾಯುತ್ತಮ ಬುದ್ಧಿ ವಿಸ್ತರ ವಿಮುಷ್ಯಮಾನಸ್ಯ ಜನಸ್ಯ ಶಾಂತಯೇ. ಅಂತಹ ನೀನು ಧರ್ಮರಾಜನ ಮನಸ್ಸಿನಲ್ಲಿ ಭುಗಿಲೆದ್ದಿರುವ ಶೋಕವನ್ನು ಕಳೆದು ಬಿಡು. ನಿನ್ನಂತಹ ಶ್ರೇಷ್ಠವಾದ ಬುದ್ಧಿಯವರು ಮೋಹಕ್ಕೆ ಒಳಗಾದ ಜನರ ಸಮಾಧಾನ ಮಾಡಲಿಕ್ಕಾಗಿಯೇ ಇರುವವರು. ಹೀಗೆ ಶಾಂತಿ ಪರ್ವಣಿ ಪಂಚಚತ್ವಾರಿಂಶೋಧ್ಯಾಯ 45ನೇ ಅಧ್ಯಾಯ. ವೈಶಂಪಾಯನಃ ಶ್ರುತ್ವಾ ತು ವಚನಂ ಭೀಷ್ಮೋ ವಾಸುದೇವಸ್ಯ ಧೀಮತಃ ಕಿಂಚಿದುನ್ನಾಮ್ಯ ವದನಂ ಪ್ರಾಂಜಲಿಃ ವಾಕ್ಯಮಬ್ರವೀತ್. ಈ ರೀತಿ ಹೇಳಿದಾಗ ಭೀಷ್ಮಾಚಾರ್ಯ ಕೇಳಿಸ್ಕೊತಾ ಇದ್ದಾರೆ. ಹೀಗೆ ಮಲ್ಕೊಂಡಿದ್ದಾರೆ. ಕೃಷ್ಣನ ಮುಖ ಸ್ಫುಟವಾಗಿ ಕಾಣಿಸ್ಬೇಕು ಅಂತ ಕಿಂಚಿದುನ್ನಾಮ್ಯ ವದನಂ, ಒಂದು ಸ್ವಲ್ಪ ತಮ್ಮ ಮುಖವನ್ನು ನೇರ್ಪು ಮಾಡಿದರಂತೆ. ಯಾಕೆಂದರೆ ಮಲಗಿದಾಗ ಮುಖ ಹೀಗಿರುತ್ತೆ. ಸ್ವಲ್ಪ ದೃಷ್ಟಿಯನ್ನು ಕೆಳಗಡೆ ಮಾಡಿ ವಿನೀತರಾಗಿ ಹೇಳಿದರು. ಭೀಷ್ಮ ನಮಸ್ತೆ ಭಗವನ್ ಕೃಷ್ಣ ಲೋಕಾನಾಂ ಪ್ರಭವಾಪ್ಯಯ ತ್ವಂ ಹಿ ಕರ್ತಾ ಹೃಷಿಕೇಶ ಸಂಹರ್ತಾ ಚ ಪರಾಜಿತಃ. ಓ ಕೃಷ್ಣ,
ಲೋಕಗಳ ಹುಟ್ಟು ಸಾವಿಗೆ ಕಾರಣನಾದವನೇ, ಜಗತ್ತನ್ನು ಅಳಿಸುವವನೇ, ವಿಶ್ವಕರ್ಮನ್ ನಮಸ್ತೇಸ್ತು ವಿಶ್ವಾತ್ಮನ್ ವಿಶ್ವಸಂಭವ, ಎಲ್ಲವನ್ನು ಮಾಡಬಲ್ಲವನೇ, ವಿಶ್ವಾತ್ಮನ್ ವಾಯುದೇವನ ಒಳಗಡೆ ಇರುವವನೇ, ವಾಯುದೇವನ ತಂದೆಯೇ, ಅಪವರ್ಗಸ್ಥ ಭೂತಾನಾಂ ಪಂಚಾನಾಂ ಪರತಸ್ಥಿತ, ನಮಸ್ತೆ ತ್ರಿಷು ಲೋಕೇಶು ನಮಸ್ತೆ ಪರತಸ್ತ್ರಿಷು, ಮುಕ್ತಿಯಲ್ಲಿಯೂ ಕೂಡ ಇರುವವನೇ, 5 ಇಂದ್ರಿಯಗಳ ಆಚೆ ಇರುವವನೇ, 3 ಲೋಕದಲ್ಲಿರುವ ನಿನಗೆ ನಮಸ್ಕಾರ. ನಮಸ್ತೆ ತ್ರಿಷು ಲೋಕೇಶು ನಮಸ್ತೆ ಪರತಸ್ತ್ರಿಷು, 3 ಲೋಕದ ಆಚೆ ಇರುವವನಿಗೂ ನಮಸ್ಕಾರ. ಯೋಗೇಶ್ವರ ನಮಸ್ತೇಸ್ತು ತ್ವಂ ಹಿ ಸರ್ವಪರಾಯಣಃ, ಮತ್ಸಂಶ್ರಿತಂ ಯದಾರ್ಥತ್ವಂ ವಚ ಪುರುಷ ಸತ್ತಮ, ತೇನ ಪಶ್ಯಾಮಿ ತೇ ದಿವ್ಯಾನ್ ಭಾವಾನ್ ತ್ರಿಷು ಚ ವರ್ತ್ಮಸು. ನೀನು ನನಗೆ ನನ್ನ ಬಗೆಗೆ ಒಳ್ಳೆ ಮಾತಾಡಿದ್ದಿ, ಅದರಿಂದಾಗಿ ಮುಂದೆ ಸಾಗುವ ದಾರಿಯಲ್ಲಿ ನನಗೆ ಒಳ್ಳೆಯದಾಗತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ. ಅಂದರೆ ಮುಂದೆ ಸಾಗುವ ದಾರಿ ಅಂದರೆ ಸತ್ತ ಮೇಲೆ ಏನು ಗತಿ ಇದೆ ಅದು ಒಳ್ಳೆಯದಾಗ, ಯಾಕೆಂದರೆ ನೀನು ಬಂದು ಹೇಳ್ತಾ ಇದೆಯಲ್ಲಪ್ಪ, ನನ್ನಲ್ಲಿ ಇರುವ ಗುಣಗಳನ್ನು ದೊಡ್ಡದು ಮಾಡಿ ಹೇಳ್ತಾ ಇದೆ ಅಂತ ಇಟ್ಟುಕೊಂಡ್ರು, ತಚ್ಚ ಪಶ್ಯಾಮಿ ತತ್ವೇನ ಯತ್ತೇ ರೂಪಂ ಸನಾತನಂ ಸಪ್ತಮಾರ್ಗಾನಿರುದ್ಧಾಸ್ತೆ ವಾಯೋರಮಿತ ತೇಜತಃ. ಇನ್ನು ನಿನ್ನ ರೂಪವನ್ನು ನನ್ನ ಒಳಗಿನಿಂದ ನಾನು ಕಾಣ್ತಾ ಇದ್ದೇನೆ. ಸಪ್ತಮಾರ್ಗಾನಿರುದ್ಧಾಸ್ತೆ ವಾಯೋಹೋ, ಈ ಮುಖದ ಮೇಲಿರುವ 7 ಇಂದ್ರಿಯಗಳು ಏನಿದೆ ಅಲ್ಲಿ ಮುಖ್ಯಪ್ರಾಣನ ಪ್ರೇರಣೆಯೇ ಇಲ್ಲದೆ ನಡೀತಾ ಇದೆ. ವಾಯೋಹೋ ಸಪ್ತಮಾರ್ಗಾ ನಿರುದ್ಧಾ, ಇದು ಒಂದರ್ಥ. ಏಕೆಂದರೆ 9 ಇಂದ್ರಿಯಗಳಲ್ಲಿ 2 ಇಂದ್ರಿಯ ಕೆಳಗಡೆ, 1 ಇಂದ್ರಿಯ ಇಡೀ ಮೈ ತುಂಬ ವ್ಯಾಪಿಸಿದೆ, ಸ್ಪರ್ಶೇಂದ್ರಿಯ. ಆಮೇಲೆ ಅದು ಒಳಗೊಂಡಂತೆ ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ ಇಲ್ಲೇ ಇರೋದು. ಅದರಿಂದಾಗಿ ಸಪ್ತಮಾರ್ಗ ನಿರುದ್ಧಾ ತೇ ವಾಯೋರಮಿತ ತೇಜಸಃ, ಇದು ಒಂದು. ಇನ್ನೊಂದರ್ಥ ಏನು ಅಂತಂದರೆ ಬ್ರಹ್ಮಾಂಡದ ಒಳಗಡೆ ಗಾಳಿ ಆಡೋದು, ಬ್ರಹ್ಮಾಂಡದ ಆಚೆಗೂ ಇದ್ದೀಯ ನೀನು, 7 ಲೋಕಗಳನ್ನು ತುಂಬಿದ್ದಿ. ದಿವಂತೆ ಶಿರಸಾ ವ್ಯಾಪ್ತಂ ಪದ್ಭ್ಯಾಂ ದೇವಿ ವಸುಂಧರ, ದಿಶೋ ಭುಜಾ ರವಿಶ್ಚಕ್ಷು ವೀರ್ಯೇ ಶಕ್ರ ಪ್ರತಿಷ್ಠಿತ. ತಲೆಯಿಂದ ಆಕಾಶವನ್ನು ಹಬ್ಬಿದ್ದೀಯ, ನಿನ್ನ ಕಾಲುಗಳು ಭೂಮಿಯಲ್ಲಿವೆ, ಎಲ್ಲ ದಿಕ್ಕುಗಳು ಕೂಡ ನಿನ್ನ ಭುಜ ಇದ್ದ ಹಾಗೆ. ಸೂರ್ಯ ನಿನ್ನ ಕಣ್ಣಿನಿಂದ ಹುಟ್ಟಿದ್ದಾನೆ. ಇಂದ್ರನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಿ. ಅತಸಿ ಪುಷ್ಪ ಸಂಕಾಶಂ ಪೀತವಾಸ ಸಮಚ್ಯುತಂ ವಪುಹು ಹಿ ಅನುಮಿಮೀಮಸ್ತೆ ಮೇಘಸ್ಯೇವ ಸವಿದ್ಯುತಃ. ಈಗ ನಮಗೆ ಕಾಣ್ತಾ ಇರೋದು ನೀಲಿ ಬಣ್ಣದ, ಹಳದಿ ಬಣ್ಣದ ಪಟ್ಟೆಯುಟ್ಟ ನಿನ್ನ ರೂಪವನ್ನು ನಾವು ಅನುಮಿಮೀಮಃ, ಓ ಇದು ನಿನ್ನ ರೂಪ, ಇದನ್ನು ಕೃಷ್ಣ ಅಂತ ನಾವು ಹೇಳ್ತಾ ಇದ್ದೀವಿ. ತ್ವಾಂ ಪ್ರಪನ್ನಾಯ ಭಕ್ತಾಯ ಗತಿಮಿಷ್ಟಾಂ ಜಿಗೀತವೇ ಯಚ್ಛ್ರೇಯ ಪುಂಡರೀಕಾಕ್ಷ ತಧ್ಯಾಯಸ್ವ ಸುರೋತ್ತಮ. ಶರಣಾಗತನಾದ ಇಷ್ಟವಾದ ಗತಿಯನ್ನು ಹೊಂದುವ ಭಕ್ತನಾದ ನಿನಗೆ, ಭಕ್ತನಾದ ನನಗೆ ಶ್ರೇಯಸ್ಸು ಏನಿದೆ ಅದನ್ನು ನೆನಪಿಸಿಕೋ ಕೃಷ್ಣ. ನಾನೇನು ಹೇಳಲಿ, ಭಗವಾನ್ ಯತಃಖಲು ಪರಾಭಕ್ತಿ ಮಯಿತೆ ಪುರುಚರಚಭ ತಥೋ ಮಯಾ ವಪುರ್ದಿವ್ಯಂ ತವ ರಾಜನ್ ವಿದರ್ಶಿತಂ. ಅದಕ್ಕೆ ಅವರು ಹೇಳಿದ್ರು, ಕೃಷ್ಣ ಹೇಳ್ದ, ಕೃಷ್ಣ ಇದು ಭೀಷ್ಮ,
ಯತಃಖಲು ಪರಾಭಕ್ತಿ, ನನ್ನಲ್ಲಿ ನಿನಗೆ ಉತ್ಕಟವಾದ ಭಕ್ತಿ ಇದೆ, ಅದರಿಂದಾಗಿ ನನ್ನ ಅಲೌಕಿಕವಾದ ರೂಪ ನಿನಗೆ ಕಾಣುವಂತೆ ಮಾಡಿದ್ದು. ನಹಿ ಅಭಕ್ತಾಯ ರಾಜೇಂದ್ರ ಭಕ್ತಾಯ ಅನೃಜವೇನ ಚ ದರ್ಶಯಾಮ್ಯಹಮಾತ್ಮಾನಂ ನ ಚಾದಾಂತಾಯ ಭಾರತ. ನಹಿ ಅಭಕ್ತಾಯ, ಭಕ್ತನಿಗೆ ನಾನು ನನ್ನನ್ನು ತೋರಿಸಿಕೊಳ್ಳುವುದಿಲ್ಲ. ಭಕ್ತನಾಗಿರ್ತಾನೆ, ಪಕ್ವ ಆಗಿರಲ್ಲ, ಅವನಿಗೂ ನನ್ನನ್ನು ನಾನು ತೋರಿಸಿಕೊಳ್ಳೋದಿಲ್ಲ. ಪಕ್ವನಾದ ಭಕ್ತನಿಗೆ ತೋರಿಸಿಕೊಳ್ತೇನೆ. ದಮೇ ತಪಸ್ಸಿ ಸತ್ಯೇ ಚ ದಾನೇ ಚ ನಿರತಶುಚಿ. ನೀನು ಇಂದ್ರಿಯ ನಿಗ್ರಹದಲ್ಲಿ, ತಪಸ್ಸಿನಲ್ಲಿ, ಸತ್ಯದಲ್ಲಿ ಯಾವಾಗಲೂ ರತ. ಅರ್ಹಸ್ತ್ವಂ ಭೀಷ್ಮ ಮಾಂ ದ್ರಷ್ಟುಂ ತಪಸಾ ಸ್ವೇನ ಪಾರ್ಥಿವ ತವಶ್ಚುಪಸ್ಥಿತಾ ಲೋಕಾಃ ಯೇಭ್ಯೋ ನಾವರ್ತಸೆ ಪುನಃ. ನೀನು ಇದಕ್ಕೆ ಅರ್ಹ. ನನ್ನ ಶಾಶ್ವತವಾದ ಮುಕ್ತಿ ಅನಂತಾತನಾಖ್ಯ ರೂಪಗಳನ್ನು ಪಡೆಯಲು ನೀನು ಅರ್ಹ. ಪಂಚಾಶತಂ ಷಟ್ಚ ಕುರು ಪ್ರವೀರ ಶೇಷಂ ದಿನಾನಾಂ ತವ ಜೀವಿತಸ್ಯ ತತಶ್ಚುಭೈ ಕರ್ಮ ಫಲೋದಯೈಸ್ತ್ವಂ ಸಮೇಶ್ಯಸೆ ಭೀಷ್ಮ ವಿಮುಚ್ಯ ದೇಹಂ. ಇನ್ನು 56 ದಿವಸ ನೀನು ಬದುಕಿರ್ತಿ. ಪಂಚಾಶತಂ ಷಟ್ಚ ಕುರು ಪ್ರವೀರ ಶೇಷಂ ದಿನಾನಾಂ ತವ ಜೀವಿತಸ್ಯ. ಈ ಶರೀರದ ಒಳಗಡೆ ನೀನು ಬದ್ಧನಾಗಿ ಇರೋದು 56 ದಿವಸಗಳ ತನಕ. ಆಮೇಲೆ ಈ ದೇಹವನ್ನು ತೊರೆದು ಒಳ್ಳೆ ಲೋಕವನ್ನು ಸೇರುತ್ತಿ. ಏತೇ ಹಿ ದೇವಾ ವಸವೋ ವಿಮಾನಾನಿ ಆಸ್ಥಾಯ ತರವೇ ಜ್ವಲಿತಾಗ್ನಿಕಲ್ಪಾ ಅಂತರ್ಹಿತಾಸ್ತ್ವಾಂ ಪ್ರತಿಪಾಲಯಂತಿ ಕಾಷ್ಠಾಂ ಪ್ರಪದ್ಯಂತ ಮುದಕ್ ಪತಂಗಾಂ. ಈ ಎಲ್ಲ ದೇವತೆಗಳು, ವಸುಗಳು ಎಲ್ಲರೂ ನಿನ್ನ ದಾರಿಯನ್ನು ಕಾಯ್ತಾ ಇದ್ದಾರೆ. ವ್ಯಾವೃತ್ತ ಮಾತ್ರೇ ಭಗವತ್ಯುದೀಚೀಂ ಸೂರ್ಯೇ ಜಗತ್ಕಾಲವಚಂ ಪ್ರಪನ್ನೇ ಗಂತಾತಿ ಲೋಕಾನ್ ಪುರುಚ ಪ್ರವೀರ ನಾವರ್ತತೆ ಯಾನುಪಲಭ್ಯ ವಿದ್ವಾನ್. ಯಾವಾಗ ದಕ್ಷಿಣಾಯನ ಶುರು ಆಗತ್ತೋ ಆ ದಕ್ಷಿಣಾಯನದಲ್ಲಿ ನಿನ್ನನ್ನು ನೀನು ದೇಹವನ್ನು ತೊರೆದು ನಿನ್ನ ಮೂಲ ರೂಪವನ್ನು ಸೇರುತ್ತೀಯ. ಪ್ರಾಯ ನಾವು ಅವತ್ತೇ ಮಾಡಿದ್ರೂ ಭೀಷ್ಮಾಷ್ಟಮಿಗೆ ಸರಿಯಾಗೋದು. ಇವತ್ತು ಏನಾಗಿಲ್ಲ, ಭೀಷ್ಮಾಷ್ಟಮಿ ಮೊನ್ನೆ ಆಯಿತು, ಇವತ್ತು ಏಕಾದಶಿ. ಗಂತಾಸಿ ಲೋಕಾನ್ ಪುರುಚ ಪ್ರವೀರ ನಾವರ್ತತೆ ಯಾನುಪಲಭ್ಯ ವಿದ್ವಾನ್ ಅಮುಂಚ ಲೋಕಂ ಮಯಿ ಭೀಷ್ಮಯಾತೆ ಜ್ಞಾನಾನಿ ತರವಾಣಿ ಪರಾ ಭವಿಷ್ಯನ್ ಅತಸ್ತು ತರವೇ ತವ ತನ್ನಿಕರ್ಚಂ ಸಮಾಗತ ಧರ್ಮ ವಿವೇಚನಾಯ. ಇನ್ನು ನೀನು ಈ ಲೋಕವನ್ನು ಬಿಟ್ಟು ಹೊರಟ ಮೇಲೆ ಜ್ಞಾನಗಳೆಲ್ಲವೂ ಶಿಥಿಲವಾಗಬಾರದು ಅನ್ನುವ ಕಾರಣಕ್ಕಾಗಿ ಎಲ್ಲರೂ ನಿನ್ನ ಬಳಿ ಬಂದಿದ್ದಾರೆ. ಧರ್ಮ ವಿವೇಚನಾಯ, ಧರ್ಮವನ್ನು ತಿಳಿಯಲಿಕ್ಕಾಗಿ. ತಜ್ಞಾತಿ ಶೋಕೋಪಹತಶ್ರುತಾಯ ಸತ್ಯಾಭಿಸಂಧಾಯ ಯುಧಿಷ್ಠಿರಾಯ ಪ್ರಬ್ರೂಹಿ ಧರ್ಮಾರ್ಥ ಸಮಾಧಿಯುಕ್ತಂ ತಥ್ಯಂ ವಚೋಸ್ಯಾಪನುದೇಶ್ರಮಂ ತತ್. ಆದ್ದರಿಂದ ಬಂಧುಗಳ ನಿಧನದಿಂದ ಕಂಗೆಟ್ಟಿರುವ ಸತ್ಯಪ್ರತಿಜ್ಞನಾದ ಯುಧಿಷ್ಠಿರನಿಗಾಗಿ ದಿಟವಾದ ನುಡಿಗಳನ್ನು ನುಡಿ. ತಥ್ಯಂ ವಚಃ ಪ್ರಬ್ರೂಹಿ. ಆ ತಥ್ಯವಾದ ಮಾತು ಹೇಗಾಗಿರಬೇಕು? ಧರ್ಮಾರ್ಥ ಸಮಾಧಿಯುಕ್ತಂ. ಧರ್ಮ, ಅರ್ಥ ಇವುಗಳ ಫಲದಿಂದ ಕೂಡಿರಬೇಕು. ಅದು ಅವನ ಶ್ರಮವನ್ನು ಪರಿಹಾರ ಮಾಡಬೇಕು. ಆ ತರಹ ಇನ್ನು ಹೇಳಬೇಕು ಅಂತ ಹೇಳಿದಲ್ಲಿಗೆ 46ನೇ ಅಧ್ಯಾಯ ಆಯಿತು. ತತ ಕೃಷ್ಣಸ್ಯ ತದ್ವಾಕ್ಯಂ ಧರ್ಮಾರ್ಥ ಸಹಿತಂ ಹಿತಂ ಶ್ರುತ್ವಾ ಶಾಂತನವ ಕೃಷ್ಣಂ ಪ್ರತ್ಯುವಾಚ ಕೃತಾಂಜಲಿ. ಆಮೇಲೆ ಧರ್ಮ ಅರ್ಥಗಳಿಂದ ಕೂಡಿರುವ ಹಿತವಾದ ಕೃಷ್ಣನ ಮಾತನ್ನು ಕೇಳಿ ಭೀಷ್ಮ ಕೃಷ್ಣನಿಗೆ ಹೇಳಿದ, ಲೋಕನಾಥ ಮಹಾಬಾಹೋ ಶಿವನಾರಾಯಣಾಚ್ಯುತ ತವ ವಾಕ್ಯಮುಪಶ್ರುತ್ಯ
ಹರ್ಷೇಣಾಸ್ಮಿ ಪರಿಪ್ಲುತಃ. ಓ ಜಗದೊಡೆಯನೇ, ಹಿರಿದಾದ ತೋಳ್ಗಳವನೇ, ಮಂಗಳ ಸ್ವರೂಪನೇ, ನಾರಾಯಣನೇ, ಯಾವತ್ತೂ ಜಾರದವನೇ, ನಿನ್ನ ಮಾತನ್ನು ಕೇಳಿ ನನಗೆ ಹರ್ಷ ಉಂಟಾಗ್ತಾ ಇದೆ. ಕಿಂಚಾಹಮಭಿಧಾಸ್ಯಾಮಿ ವಾಕ್ಪತೆ ತವ ಸನ್ನಿಧೌ ಯದಾ ವಚೋಗತಂ ತರವಂ ತವ ವಾಚಿ ಸಮಾಹಿತಂ. ವಾಕ್ಪತೆ, ಓ ಮಾತುಗಳ ಒಡೆಯನೇ, ನಿನ್ನ ಸನ್ನಿಧಾನದಲ್ಲಿ ನಾನೇನು ಮಾತಾಡಲಿ? ಯದಾ ವಚೋಗತಂ ತರವಂ ತವ ವಾಚಿ ಸಮಾಹಿತಂ. ಮಾತಿನಲ್ಲಿ ಏನೇನಿರಬಹುದೋ ಆ ಎಲ್ಲ ತತ್ವವನ್ನು ನೀನು ಮಾತನಾಡಿ ಬಿಟ್ಟಿದ್ದಿ, ನಾನೇ ನಿನ್ನ ಮಾತನಾಡಲಿ? ಯದ್ಧಿ ಕಿಂಚತ್ ಕೃತಂ ಲೋಕೆ ಕರ್ತವ್ಯಂ ಕ್ರಿಯತೆ ಚಯತ್ ತ್ವತ್ತಸ್ತನ್ನಿಸೃತಂ ದೇವ ಲೋಕೋ ಬುದ್ಧಿಮಯೋ ಹಿತೇ. ಈ ಜಗತ್ತಿನಲ್ಲಿ ಏನಾಗಿದೆ, ಏನಾಗತ್ತೆ, ಏನಾಗ್ತಾ ಇದೆ, ಅದೆಲ್ಲವೂ ನಿನ್ನ ಅನುಗ್ರಹದಿಂದ ಬಂದದ್ದು. ಲೋಕೋ ಬುದ್ಧಿಮಯೋ ಹಿತೇ. ಇಡೀ ಜಗತ್ತೇ ನಿನ್ನ ಸಂಕಲ್ಪದಿಂದ ಆಗಿದ್ದು. ಯಾರ್ಯಾರಿಗೆ ಯಾವ್ಯಾವಾಗ ಏನೇನು ವಿಷಯ ತಿಳಿಸ್ಬೇಕು ಅಂತ ಇರ್ತೀಯೋ ಅದು ಒಳಗಡೆಯಿಂದ ಹೊಳೆಯುವಂತೆ ಮಾಡ್ತೀಯ. ಅಂಥದ್ರಲ್ಲಿ ನನ್ನ ಮಾತನ್ನು ಕಟ್ಕೊಂಡೇನು? ಕಥಯೇ ದೇವಲೋಕಂ ಯೋ ದೇವರಾಜ ಸಮೀಪತಃ ಧರ್ಮ ಕಾಮಾರ್ಥ ಮೋಕ್ಷಾಣಾಂ ಕೋರ್ಥಂ ಬ್ರೂಯಾತ್ ತವಾಗ್ರತಃ. ಇಂದ್ರನಿಗೆ ಹೋಗಿ ಸ್ವರ್ಗವನ್ನು ಪರಿಚಯ ಮಾಡಿಸೋದೆ, ಹಾಗೆ ಧರ್ಮಾರ್ಥ ಕಾಮ ಮೋಕ್ಷಗಳ ಬಗೆಗೆ ನಿನ್ನ ಬಳಿ ಬೇರೊಬ್ಬರಿಗೆ ಉಪದೇಶ ಮಾಡೋದೆ ಅಥವಾ ನಿನಗೂ ಉಪದೇಶ ಮಾಡೋದೆ? ಶರಾಭಿಘಾತವ್ಯಥಿತಂ ಮನೋ ಮೇ ಮಧುಸೂದನ ಗಾತ್ರಾಣಿ ಚಾವಸೀದಂತಿ ನ ಚ ಬುದ್ಧಿ ಪ್ರಸೀದತಿ. ಬಹಳ ನೋವು, ಎಲ್ಲ ಬಾಣಗಳು ಸೇರಿಕೊಂಡು ವಿಪರೀತ ನೋವು ಉಂಟಾಗ್ತಾ ಇದೆ ಕೃಷ್ಣ. ಗಾತ್ರಾಣಿ ಚ ಅವಸೀದಂತಿ, ಶರೀರದಲ್ಲಿ ಅಸಹ್ಯವಾದ ನೋವು. ನಚ ಬುದ್ಧಿ ಪ್ರಸೀದತಿ, ನನ್ನ ಮನಸ್ಸು ಒಂದು ಕಡೆ ನಿಲ್ತಾನೇ ಇಲ್ಲ. ನಚ ಮೇ ಪ್ರತಿಭಾ ಕಾಚಿತ್ ಅಸ್ತಿ ಕಿಂಚಿತ್ ಪ್ರಭಾಷಿತುಂ ಪೀಡ್ಯಮಾನಸ್ಯ ಗೋವಿಂದ ವಿಷಾನಲ ಸಮೈಶ್ವರೈಹಿ. ಈ ಉರಿತಾ ಇದೆ ಮೈಯೆಲ್ಲ, ನನಗೇನು ಹೊಳಿತಾ ಇಲ್ಲ. ನಚಮೇ ಪ್ರತಿಭಾ ಕಾಚಿತ್ ಅಸ್ತಿ ಕಿಂಚಿತ್ ಪ್ರಭಾಷಿತು, ಮಾತನಾಡ್ಲಿಕ್ಕೆ ಶಕ್ತಿ ಇಲ್ಲ. ಯಾಕೆಂದರೆ ಪೀಡ್ಯಮಾನಸ್ಯ ಗೋವಿಂದ ವಿಚಾನಲ ತಮೈಹಿ ಶರೈಹಿ, ವಿಷದಂತೆ ಬೆಂಕಿಯಂತೆ ಈ ಶರೀರವನ್ನು ಸುಡ್ತಾ ಇದೆ ಬಾಣಗಳು. ಏನು ಹೇಳಲಿ ನಾನು? ಪ್ರಜಹಾತಿ ಬಲಂ ವೈಮಾ ಪ್ರಾಣ ಸಂತ್ವರಯಂತಿ ಚ ಮರ್ಮಾಣಿ ಪರಿತಪ್ಯಂತೆ ಭ್ರಾಂತಶ್ಚೇತಸ್ತಥೈವ ಚ. ಬಲ ಇಲ್ಲ, ಪ್ರಾಣಗಳು ಯಾವಾಗ ಹೋಗ್ತೇವೆ ಅಂತ ಹೇಳಿ ಇದೆ. ಮರ್ಮಾಣಿ ಪರಿತಪ್ಯಂತೆ, ಎಲ್ಲ ಮರ್ಮಸ್ಥಾನಗಳಲ್ಲಿ ಉತ್ಕಟವಾದ ನೋವು. ಭ್ರಾಂತಂ ಚೇತಸ್ತಥೈವ ಚ, ಗಿರಗಿರನೆ ತಲೆ ತಿರುಗ್ತಾ ಇದೆ. ದೌರ್ಬಲ್ಯಾತ್ ಸಜ್ಜತೆ ವಾಂಗ್ಮೇ ಸಕಥಂ ವಕ್ತುಮುತ್ಸಹೆ ಸಾಧು ಮೇ ತ್ವಂ ಪ್ರಸೀದಸ್ವ ದಾಚಾರ್ಹ ಕುಲನಂದನ. ಎಲ್ಲ ಕಡೆ ವೀಕ್ನೆಸ್, ಮಾತು ತಡವರಿಸ್ತಾ ಇದೆ. ಹೇಗೆ ಹೇಳಲಿ ನಾನು? ಸಾಧು ಮೇ ತ್ವಂ ಪ್ರಸೀದಸ್ವ ದಾಚಾರ್ಹ ಕುಲನಂದನ, ದಯವಿಟ್ಟು ನಾನು ನಿನ್ನ ಮನವಿಯ ನೀನು ಹೇಳ್ತಾ ಇರೋದನ್ನು ತಿರಸ್ಕರಿಸ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡ. ಆಗಲ್ಲ ನನ್ನ ಕೈನಲ್ಲಿ ಹೇಳಲಿಕ್ಕೆ. ತತ್ಕ್ಷಮಸ್ವ ಮಹಾಬಾಹೋ ನ ಬ್ರೂಯಾಂ ಕಿಂಚಿದಚ್ಯುತ ತ್ವತ್ಸನ್ನಿಧೌ ಚ ಸೀದೇದ್ಧಿ ವಾಚಸ್ಪತಿರಪಿ ಬ್ರುವನ್. ಅದರಿಂದಾಗಿ ನಾನು ಹೇಳೋಲ್ಲ ಕೃಷ್ಣ, ನೀನೇ ಹೇಳು. ಅದು ಅಲ್ಲದೆ ನಿನ್ನ ಎದುರುಗಡೆ ಬೃಹಸ್ಪತಿ ಮಾತಾಡ್ತಾ ಇದ್ರು, ಬ್ರಹ್ಮದೇವರು ಮಾತಾಡ್ತಾ ಇದ್ರು, ತಡವರಿಸ್ತಾರೆ. ಅಂಥದ್ದು ನಾನು ಸಾಮಾನ್ಯ ಹೇಗೆ ಮಾತನಾಡಲಿ ನಾನು? ನದಿಶಸ್ಸಂ ಪ್ರಜಾನಾಮಿ ನಾಕಾಶಂ ನ ಚ ಮೇದಿನೀಂ ಕೇವಲಂ ತವ ವೀರ್ಯೇಣ ತಿಷ್ಠಾಮಿ ಮಧುಸೂದನ. ದಿಕ್ಕುಗಳು ಗೊತ್ತಾಗ್ತಾ ಇಲ್ಲ ನನಗೆ. ಆಕಾಶ ಯಾವುದು, ಭೂಮಿ ಯಾವುದು ಗೊತ್ತಾಗ್ತಾ ಇಲ್ಲ. ಏನೋ ನೀನು ಅನುಗ್ರಹ ಮಾಡ್ತಾ ಇದ್ದಿ ಅಂತ ಹೇಳಿ ಇದ್ದೇನೆ. ಸ್ವಯಮೇವ ಭವಾನಸ್ತಸ್ಮಾತ್ ಧರ್ಮರಾಜಸ್ಯ ಯದ್ಧಿತಂ ತದ್ಬ್ರವೀತ್ವಾಚುತರವೇತಾಂ ಆಗಮಾನಾಂ ತಮಾಗಮಂ. ಅದರಿಂದ ನೀನೇ ಧರ್ಮರಾಜನಿಗೆ ಹಿತವಾಗುವಂತೆ ಎಲ್ಲ ಶಾಸ್ತ್ರಗಳ ಸಾರವನ್ನು ಹೇಳಿಬಿಡು. ಆಗಮಾನಾಂ ಸಮಾಗಮಂ ಬ್ರವೀತು. ಕಥಂ ತ್ವಯಿ ಸ್ಥಿತೆ ಕೃಷ್ಣ ಶಾಶ್ವತೆ ಲೋಕಕರ್ತರಿ
ಪ್ರಬ್ರೂಯಾನ್ಮದ್ವಿದ ಕಶ್ಚಿತ್ ಗುರೌ ಶಿಷ್ಯ ಇವ ಸ್ಥಿತೇ. ನೀನಿರುವಾಗ ನಾನೇನು ಮಾತನಾಡೋದು ಅಂತ ಭೀಷ್ಮಾಚಾರ್ಯರು ಹೇಳಿದರು. ಆಗ ಶ್ರೀ ಭಗವಾನ್ ದೇವರು ಹೇಳಿದ, ಉಪಪನ್ನಮಿದಂ ವಾಕ್ಯಂ ಕೌರವಾಣಾಂ ಧುರಂಧರೆ ಮಹಾವೀರ್ಯೇ ಮಹಾಸತ್ವೇ ಸ್ಥಿರೇ ಸರ್ವಾರ್ಥದರ್ಶಿನಿ. ನಿನಗೆ ಯೋಗ್ಯವಾದ ಮಾತನ್ನೇ ಆಡಿದ್ದಿ. ಯಚ್ಚ ಮಾಮಾತ್ಥ ಗಾಂಗೇಯ ಬಾಣಾಘಾತರುಜಂ ಪ್ರತಿ ಗೃಹಾಣಾತ್ರ ವರಂ ಭೀಷ್ಮ ಮತ್ಪ್ರಸಾದ ಕೃತಂ ವಿಭೋ. ಏನು ಹೇಳಿದಿ ನೀನು? ಬಾಣದಿಂದ ನೋಯ್ತಾ ಇದೆ ಎಲ್ಲ ಕಡೆ ಅಂತ ಹೇಳಿದೆ ಅಲ್ವಾ? ವರ ಕೊಡ್ತಾ ಇದ್ದೇನೆ ತಗೋ. ನತೆ ಗ್ಲಾನಿರ್ ನತೆ ಮೂರ್ಛಾ ನ ತಾಪೋ ನಚತೆ ರುಜ ಪ್ರಭವಿಷ್ಯಂತಿ ಗಾಂಗೇಯ ಕ್ಷುತ್ಪಿಪಾಸೇನ ಚಾಪ್ಯುತ. ನಿನಗೆ ಆಯಾಸವಾಗದಿರಲಿ, ಮೂರ್ಛೆ ಬರದಿರಲಿ, ಮೈಯ ಒಳಗಡೆ ಏನು ಬೆಂಕಿ ಹಾಕಿದಾಗೆ ಅಂತ ಹೇಳ್ತಾ ಇದೆಯಲ್ಲ ಅದೂ ಆಗದಿರಲಿ, ಯಾವ ರೋಗವೂ ನಿನ್ನನ್ನು ಕಾಡದಿರಲಿ. ಕ್ಷುತ್ಪಿಪಾಸೇನ ಚಾಪ್ಯುತ, ಹಸಿವೆ ನೀರಡಿಕೆಗಳೂ ಇಲ್ಲದಿರಲಿ. ಜ್ಞಾನಾನಿ ಚ ಸಮಗ್ರಾಣಿ ಪ್ರತಿಭಾಸ್ಯಂತಿ ತೇ ನಘ ನಚತೆ ಕ್ವಚಿದಾಸಕ್ತಿ ಬುದ್ಧೇ ಪ್ರಾದುರ್ಭವಿಷ್ಯತಿ. ಸಮಗ್ರ ಜ್ಞಾನಗಳು ನಿನಗೆ ಹೊಳೆಯಲಿ. ಜ್ಞಾನಾನಿ ಚ ಸಮಗ್ರಾಣಿ ಪ್ರತಿಭಾಸ್ಯಂತಿ ತೇ ನಘ. ನಿಮಗೊಂದು ಸಂಗತಿ ಹೇಳಬೇಕು. ಗೀತಾಭಾಷ್ಯದಲ್ಲಿ ಗೀತಾಭಾಷ್ಯದಲ್ಲಿ ಆಮೇಲೆ ಜ್ಞಾನ ಪ್ರದರ್ಶನಾಯ ಭಗವಾನ್ ಅವತಾರ ಅಂತ ಇದೆ. ಜ್ಞಾನ ಪ್ರದರ್ಶನಕ್ಕಾಗಿ ವೇದವ್ಯಾಸರು ಬಂದರು. ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ ಅಂತ ಹೇಳಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದೆ. ಇದಕ್ಕೆ ವ್ಯಾಖ್ಯಾನಕಾರರು ಬರೆದರು, ಜ್ಞಾನ ಅಮೂರ್ತ, ಅದನ್ನ ಹೆಂಗೆ ತೋರಿಸ್ಲಿಕ್ಕಾಗತ್ತೆ ಅಂತ. ಜ್ಞಾನ ಅಮೂರ್ತ ಆದರೆ ಏನಂತೆ? ಬಾಯಿಯ ಮೂಲಕ ಮನಸ್ಸಿನಲ್ಲಿ ನೆಲೆಗೊಳಿಸಬಹುದಲ್ವಾ? ಆದರೆ ಇಷ್ಟು ಬೇಸಿಕ್ಕು ಇಲ್ಲದೇನೆ ಬಹಳ ಇಷ್ಟು ಬೇಸಿಕ್ಕು ಇಲ್ಲದೇನೆ ಬಹಳ ವಾಕ್ಯಾರ್ಥಗಳು ಬಂದ್ಬಿಡ್ತವೆ. ಬಹಳ ಸಮಸ್ಯೆ ನಮ್ಮ ಪಂಡಿತರದ್ದು. ಜ್ಞಾನಾನಿತ ಸಮಗ್ರಾಣಿ ಪ್ರತಿಭಾಸ್ಯಂತಿ ಅಂತ, ನಿಮಗೆ ಜ್ಞಾನಗಳೆಲ್ಲ ಹೊಳೆಯುತ್ತವೆ ಅಂತ. ಜ್ಞಾನಗಳೆಲ್ಲ ಹೊಳೆಯೋದು ಅಂದ್ರೇನು? ಅದನ್ನು ಹೇಳಲಿಕ್ಕೆ ಸ್ಫೂರ್ತಿ ಆಗೋದು ಅಂತ. ಜ್ಞಾನಾನಿತ ಸಮಗ್ರಾಣಿ ಪ್ರತಿಭಾಸ್ಯಂತಿ, ಜ್ಞಾನಗಳೆಲ್ಲ ಹೊಳಿತವೆ. ಜ್ಞಾನಗಳು ಹೊಳೆಯೋದು ಅಂದರೆ ಸಾಕಲ್ವಾ? ಆದರೆ ಶುದ್ಧವಾದ ವೇದ ಸಮ್ಮತವಾದದ್ದೆಲ್ಲ ಹೊಳಿತವೆ. ನಚತೆ ಕಾಚಿದಾಸಕ್ತಿ ಬುದ್ಧೇ ಪ್ರಾದುರ್ಭವಿಷ್ಯತಿ. ನಚತೆ ಕಾಚಿದಾಸಕ್ತಿ, ನಿನ್ನ ಬುದ್ಧಿ ಎಲ್ಲೋ ಒಂದು ಕಡೆ ಕಚ್ಕೊಂಡ್ಬಿಡಲ್ಲ. ಅಂದರೆ ಯಾವುದೇ ಇಶ್ಯೂ ತೆಗೆದುಕೊಂಡ್ರೂ ಲೂಸಿಡ್ಲಿ ಆರಾಮವಾಗಿ ಹೋಗ್ತಾ ಇರುತ್ತೆ. ಒಂದು ಲೂಸಿಡಿಟಿ ಇರುತ್ತೆ. ಸತ್ವಸ್ಥಂಚ ಮನೋನಿತ್ಯಂ ತವ ಭೀಷ್ಮ ಭವಿಷ್ಯತಿ ರಜಸ್ತಮೋಭ್ಯಾಂ ನಿರ್ಮುಕ್ತಂ ಘನೈರ್ಮುಕ್ತ ಇವೋಡುರಾಟ್. ಮನಸ್ಸು ಸತ್ವದಲ್ಲಿ ನೆಲೆಗೊಂಡಿರುತ್ತೆ. ರಜೋಗುಣದಲ್ಲಿ ತಮೋಗುಣದಲ್ಲಿ ನೆಲೆಗೊಂಡ್ರೆ ಜ್ಞಾನವೇ ಬರೋಲ್ಲ. ನೋಡಿ, ನಮಗೆ ಜ್ಞಾನ ಇರಬೇಕು ಅಂತ ಹೇಳಿದ್ರೆ ನಮ್ಮಿಂದ ಬಂದದ್ದು ಶಾಸ್ತ್ರಸಮ್ಮತ ಆಗಿರಬೇಕು ಅಂತಂದರೆ ಇಷ್ಟು ಇರಬೇಕು. ಸತ್ವಸ್ಥಂಚ ಮನೋನಿತ್ಯಂ, ಮನಸ್ಸು ಸತ್ವಗುಣ ಭೂಯಿಷ್ಠವಾಗಿರಬೇಕು. ರಜೋಗುಣದಲ್ಲಿಯೋ ತಮೋಗುಣದಲ್ಲಿಯೋ ನೆಲೆಗೊಂಡಿತು ಅಂತ ಹೇಳಿದ್ರೆ
ಈ ತರಹದ ಅರಿವನ್ನು ಪಡಿಲಿಕ್ಕೆ ಆಗಲ್ಲ, ಓದಲಿಕ್ಕೆ ಆಗಲ್ಲ. ತಟ್ಟ ಎದ್ದು ಹೊರಟು ಬಿಡ್ತಾನೆ. ಹೀಗಾಗಿ ಒಬ್ಬನ ಎತ್ತರವನ್ನ ಶಾಸ್ತ್ರಸಮ್ಮತವಾದ ಅರಿವಿನ ಹಿನ್ನೆಲೆಯಲ್ಲಿ ನೋಡಬೇಕು. ಹೊರಗಡೆ ಏನು ಕ್ರಿಯೆ ಇದೆ, ಆ ಹೊರಗಡೆಯ ಕ್ರಿಯೆಗೆ ಮೂಲಭೂತವಾಗಿ ಒಳಗಡೆಯ ಕ್ರಿಯೆ ಕಾರಣ. ಇವಾಗ ಒಬ್ಬ ಓದ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ಅದು ಹೊರಗಡೆಯ ಕ್ರಿಯೆ ನಿಮಗೆ ಕಾಣೋದು. ಆ ಹೊರಗಡೆಯ ಕ್ರಿಯೆ ಅಂತನ್ನೋದು ಅವನನ್ನ ಮಾತನಾಡಿಸಿದಾಗ ಶಾಸ್ತ್ರಯುಕ್ತಿಗಳಿಂದ ಕೂಡಿರುವ ಮಾತು ಹೊರಗಡೆ ಬರುತ್ತಾ? ಆ ಎತ್ತರದ ಮೇಲೆ ಅವನ ಸದಾಚಾರದ ಬಗ್ಗೆ, ಅವನ ಉಳಿದ ಜೀವನದ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗತ್ತೆ. ಮುಂದೆ ವಿಷ್ಣು ಸಹಸ್ರನಾಮದಲ್ಲಿ ಸದಾಚಾರಹೀನನಾದವನು ಅವನಿಗಿದು ಹೊಳೆಯೋಲ್ಲ ಅಂತ ಹೇಳ್ತಾರೆ. ಮತ್ತೆ ಪ್ರಾಚೀನವಾದ ಒಂದು ಮಾತಿದೆ, ಆಚಾರಹೀನಂ ನಪುನಂತಿ ವೇದಾಹ ಅಂತ. ಇವರೆಲ್ಲ ಆಚಾರ ಅಂತ ಹೇಳಿದ್ರೆ ಎಲ್ಲ ತಪ್ಪೇ ತಿಳ್ಕೊಂಡಿದ್ದು. ಆಚಾರ ಅಂದ್ರೆ ಅಲ್ಲಿ ನ್ಯಾಯ, ನಿಷ್ಠೆ ಇತ್ಯಾದಿ ಒಳಗಿನ ಆಚಾರಕ್ಕೇನೆ ಒತ್ತು ಇರೋದು. ಈ ವಿಷ್ಣು ಪುರಾಣದ ಒಂದು ಭಾಗವನ್ನು ಕೇಳಿ ಹಾಗೆ ಅಂದುಕೊಂಡಿದ್ರು. ಮತ್ತೆ ಬಹಳ ಜನ ಇಲ್ಲಿ ಸ್ವಲ್ಪ ಹಿಂದೆ ಭೀಷ್ಮಾಚಾರ್ಯರು ನಿಷಿದ್ಧವಾದ ಭಕ್ಷ್ಯ ಯಾವುದು, ವಿಹಿತವಾದ ಯಾವುದನ್ನು ತಿನ್ನಬಹುದು, ಯಾವುದನ್ನು ತಿನ್ನಬಾರದು ಅಂತ ವಿಸ್ತಾರವಾಗಿ ಹೇಳಿದ್ರು. ಎಲ್ಲ ಏನಂದ್ಕೊಂಡ್ರು ಅಂತ ಹೇಳಿದ್ರೆ, ಅದನ್ನ ಹೇಳ್ತಿದ್ದ ಹಾಗೆ ಇನ್ನೇನು ಬಂದ್ಬಿಡತ್ತೆ, ಈ ತರಕಾರಿ ತಿನ್ನಬಾರ್ದು, ಆ ತರಕಾರಿ ತಿನ್ನಬಾರ್ದು ಅಂತ ಕೃಷ್ಣ ಹೇಳ್ತಾನೆ ಅಂತಾನೆ ಎಲ್ಲ ಅಂದುಕೊಂಡಿದ್ದು. ಆದರೆ ಅದು ಯಾವುದು ಹೇಳಲೇ ಇಲ್ಲ. ಭಗವದ್ಗೀತೆಯಲ್ಲಿಯೂ ಕೂಡ ಕೃಷ್ಣ ತಾಮಸಾನ್ನದ ಬಗ್ಗೆ ಹೇಳುವಾಗ ಲಕ್ಷಣಗಳೇ ಬೇರೆ ಹೇಳ್ತಾನೆ. ಹೀಗಾಗಿ ನಿಮ್ಮ ಜೀವನ ಯಶಸ್ವಿಯಾಗಿದೆ ಯಾಕೆ ಅಂತಂದ್ರೆ, ನಿಮ್ಮ ಮನಸ್ಸು ದೇವರನ್ನು ತಿಳಿದುಕೊಳ್ಳೋದರಲ್ಲಿ ರತವಾಗಿ ಇರುತ್ತೆ. ನೀವು ಮಾಡಿಕೊಂಡು ಬಂದ ಸದಾಚಾರಗಳೆಲ್ಲ ಫಲಿತವನ್ನು ಕಂಡಿದೆ ಅನ್ನೋದಕ್ಕೇನು ಪ್ರೂಫು? ಶಾಸ್ತ್ರದಲ್ಲಿ ಆಸಕ್ತಿ ಹುಟ್ಟಿದೆ. ಶಾಸ್ತ್ರದಲ್ಲಿ ಆಸಕ್ತಿ ಹುಟ್ಟೋದು ಕಡಿಮೆಯ ಸಂಗತಿ ಅಲ್ವೇ ಅಲ್ಲ. ದೇವಿ ಭಾಗ್ಯ ಬೇಕು. ಮಹಾಭಾರತ ಓದೋದೇನು ಕಡಿಮೆ ಭಾಗ್ಯವಾ? ಮಹಾಭಾರತ ಕೇಳೋದು. ಇಷ್ಟು ಜನ ಇದ್ದಾರೆ, ಜೀವನ ಇಡೀ ಸಂಸ್ಕೃತಕ್ಕಾಗಿ ಮೀಸಲಿಟ್ಟಿರ್ತಾರೆ. ಮಹಾಭಾರತವನ್ನ ತೆರೆದೇನೆ ಸತ್ತೋಗಿರ್ತಾರೆ ಎಷ್ಟೋ ಜನ ವಿದ್ವಾಂಸರು. ಬಹಳ ಜನ ಮಹಾಭಾರತ ಓದೇ ಇರೋಲ್ಲ, ಅವರಿಗೆ ಬಹಳ ಸನ್ಮಾನಗಳಾಗಿರುತ್ತೆ, ಬಹಳ ಪ್ರಖ್ಯಾತರಾಗಿರ್ತಾರೆ, ಓದೇ ಸತ್ತೋಗ್ತಾರೆ. ಇಡೀ ಜೀವನವನ್ನು ಸಂಸ್ಕೃತದ ಭಾಷೆಗೆ ಮೀಸಲಾಗಿಟ್ಟು ಶಾಸ್ತ್ರವನ್ನು ಓದಿ ರಾಮಾಯಣ, ಮಹಾಭಾರತ, ಭಾಗವತ ಓದದೇನೆ ಸತ್ತೋದವ್ರು ಬೇಕಾಷ್ಟು ಜನ ಇದ್ದಾರೆ. ಅದರಿಂದ ಇದನ್ನು ಕೇಳಬೇಕು ಅಂತಂದ್ರೆ ಸತ್ವಗುಣದಲ್ಲಿ ನೆಲೆಗೊಂಡಿರಬೇಕು ಮನಸ್ಸು. ಇಲ್ಲ ಅಂದ್ರೆ ಕೇಳಲಿಕ್ಕೆ ಕೂಡ ಆಗಲ್ಲ. ಕೇಳಲಿಕ್ಕೆ ಆಗಲ್ಲ ಅಂದ್ರೆ ಇನ್ನು ಹೇಳಲಿಕ್ಕೆ ಆಗ್ತದ? ಅದಕ್ಕೆ ಕೃಷ್ಣ ಹೇಳ್ತಾನೆ ನೋಡಿ, ಸತ್ವಸ್ಥಂಚ ಮನೋನಿತ್ಯಂ ತವ ಭೀಷ್ಮ ಭವಿಷ್ಯತಿ ರಜಸ್ತಮೋಭ್ಯಾಂ ನಿರ್ಮುಕ್ತಂ ಘನೈರ್ಮುಕ್ತ ಇವೋಡುರಾಟ್. ರಜೋಗುಣ ತಮೋಗುಣಗಳಿರದೇ ನಿನ್ನ ಮನಸ್ಸು ಇರುತ್ತೆ. ಹೇಗೆ ಮೋಡದಿಂದ ಬಿಡುಗಡೆಗೊಂಡಿರುವ ಚಂದ್ರನ ಹಾಗೆ ಇರುತ್ತೆ ನಿನ್ನ ಮನಸ್ಸು. ಯದ್ಯಚ್ಚ ಧರ್ಮ ಸಂಯುಕ್ತಮರ್ಥಯುಕ್ತಮಥಾಪಿಚ ಚಿಂತಯಿಷ್ಯಸಿ ತತ್ರ್ಯಾಗ್ರ್ಯ ಬುದ್ಧಿಸ್ತವ ಭವಿಷ್ಯತಿ. ನೀನು ಏನಾದರೂ ಈ ವಿಚಾರವನ್ನು ಹೇಳಬೇಕು ಅಂತ ಅಂದುಕೊಂಡ್ರೆ ಅದರ ಒಳಗಡೆ ಇರುವ ಎಲ್ಲ ಮಬ್ಬುಗಳು ಹರಿದು ಹೋಗ್ತವೆ. ನೀಟಾಗಿ ನಿನ್ನ ಬುದ್ಧಿ ಅದನ್ನು ಗ್ರಾಸ್ಪ್ ಮಾಡುತ್ತೆ. ಕೆಲವೊಮ್ಮೆ ತಿಳ್ಕೊಳ್ಬೇಕು ಅಂತ ಇರುತ್ತೆ, ಆದರೆ ನಮ್ಮ ಬುದ್ಧಿ ಪ್ರವೃತ್ತಿ ಕಡಿಮೆ ಆಗಿರುತ್ತೆ. ಆ ಬುದ್ಧಿ ಪ್ರವೃತ್ತಿ ಏನಿದೆ ಅದು ಸರಿಯಾಗುವಂತೆ ನಾನು ವರ ಕೊಡ್ತೇನೆ ಅಂತಾನೆ. ನಾವು ನಿನ್ನೆ ಮೊನ್ನೆ ಎಲ್ಲ ಏನು ನೋಡಿದೆವು, ಇದು ಪ್ರಮೇಯ ನವಮಾಲಿಕ
ಆ ಪ್ರಮೇಯ ನವಮಾಲಿಕಾದಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿ ದೇವರನ್ನ ಕುರಿತು, ಮಧ್ವಾಚಾರ್ಯರನ್ನ ಕುರಿತು ಇದೇ ಪ್ರಾರ್ಥನೆ. ಸಪ್ರದದ್ಯಾಜ್ಜಯನ್ನ ಸಂಪ್ರಸೀದೇತ್ ಸಮಧ್ವ ಕಥಕ ಉತ ಕಥಾಂ ವೈಷ್ಣವೀಂ ವಾ ಚಯನ್ನ. ಹೀಗೆ ಮೇ ಪ್ರವಕ್ತೃತ್ವದ ಸ್ಯಾತ್. ಮಧ್ವಾಚಾರ್ಯರು ನನ್ನಿಂದ ದೇವರ ಕಥೆಯನ್ನು ಹೇಳಿಸಲಿ, ಮಧ್ವಾಚಾರ್ಯರು ನನಗೆ ವಕ್ತೃತ್ವ ಶಕ್ತಿಯನ್ನು ಕೊಡಲಿ, ಮಧ್ವಾಚಾರ್ಯರು ನನಗೆ ಹೊಳೆಯುವಂತೆ ಮಾಡಲಿ. ವ್ಯಾಖ್ಯಾಪ್ಯಾಯ ಏನ್ಮಾಂ, ಅವರ ವ್ಯಾಖ್ಯಾನದಿಂದ ನನಗೆ ಸಂತೋಷ ಉಂಟು ಮಾಡಲಿ ಅಂತಲೇ ಪ್ರಾರ್ಥನೆ. ದೇವರೇ ಆ ರೀತಿ ವರ ಕೊಡ್ತಾ ಇದ್ದಾನೆ. ಇಲ್ಲಿ ನೋಡಿ ಏನಂತ ಅಂದರೆ, ಅದು ಪ್ರಜ್ಞೆಯ ದ್ವಾರಗಳೆಲ್ಲ ಸುಲಭವಾಗಿ ತೆರೆದುಕೊಳ್ಳಲಿಕ್ಕೆ ಅದು ಬೇಕು. ಪ್ರಮೇಯ ನವಮಾಲಿಕ ದಿವಸ ಪಾರಾಯಣ ಮಾಡಬೇಕು. ಬೇಕಾದ್ರೆ ಒಂದು ದಿವಸ ವಾಯುಸ್ತುತಿ, ಒಂದು ದಿವಸ ಪ್ರಮೇಯ ನವಮಾಲಿಕ, ಆ ರೀತಿ ಮಾಡಿಕೊಳ್ಳಿ. ಆದರೆ ಪ್ರಮೇಯ ನವಮಾಲಿಕಾದಲ್ಲಿ ಆ ಪ್ರಾರ್ಥನೆ ಬಹಳ ಫಲ. ಅದರಿಂದಾಗಿ ನಿನಗೆ ಎಲ್ಲವೂ ಹೊಳೆಯುತ್ತೆ. ಚಕ್ಷುರ್ದಿವ್ಯಂ ಸಮಾಶ್ರಿತ್ಯ ದ್ರಕ್ಷಸ್ಯ ಮಿತ ವಿಕ್ರಮ. ನಿನ್ನ ಬುದ್ಧಿ ಆರಾಮವಾಗಿ ಅದನ್ನು ಗ್ರಹಿಸಿ ಬಿಡುತ್ತೆ. ಚತುರ್ವಿಧಂ ಪ್ರಜಾಜಾಲಂ ಸಂಯುಕ್ತೋ ಜ್ಞಾನ ಚಕ್ಷುಷಾ ಭೀಷ್ಮ ದ್ರಕ್ಷಸಿತತ್ವೇನ ಜಲೇ ಮೀನ ಇವಾಮಲೇ. 4 ತರಹದ ಪ್ರಜೆಗಳು ಏನಿದ್ದಾರೆ, ಗರ್ಭದಿಂದ ಹುಟ್ಟಿದವರು, ಬೆವರಿನಿಂದ ಹುಟ್ಟಿದವರು ಸ್ವೇದಜರು, ಅಂಡಜರು, ಹೀಗೆ ಉದ್ಭಿಜ್ಜರು ಅಂದರೆ ಮರ. ಆ ತರಹದ 4 ತರಹದ ಜೀವರನ್ನ, 4 ತರಹದ ಪ್ರಜೆಗಳನ್ನು, 4 ತರಹದ ವರ್ಣ, 4 ತರಹದ ಆಶ್ರಮದ ಬಗ್ಗೆ ನಿನಗೆ ಏನು ಬೇಕು ಅಂತ ಇದೆಯೋ ಅದನ್ನೆಲ್ಲ ನೀನು ನೋಡ್ಬಿಡ್ತೀಯ, ನೋಡಿ ಹೇಳ್ತೀಯ. ಆರಾಮವಾಗಿ ತತ್ವದಲ್ಲಿ ತಿರುಗಾಡುತ್ತೀಯ. ಜಲೇ ಮೀನ ಇವಾಮಲೆ, ನಿರ್ಮಲವಾದ ನೀರಿನಲ್ಲಿ ಮೀನು ತಿರುಗಾಡುವ ಹಾಗೆ ನಿನ್ನ ಬುದ್ಧಿ ಸುಖವಾಗಿ ಸಂಚಾರ ಮಾಡುತ್ತೆ. ಹೇಳು ಅಂತ ಕೃಷ್ಣ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ನಾಳೆನೇ ಮಾಡುತ್ತೇನೆ. ಕೃಷ್ಣಾರ್ಪಣಮಸ್ತು.